ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಮಧ್ವಾಚಾರ್ಯರಿಂದ ಸ್ಥಾಪನೆಗೊಂಡ ಉಡುಪಿಯ ಶ್ರೀಕೃಷ್ಣ ಪರಮಾತ್ಮನು ದ್ವಾರಕೆಯಿಂದ ಉಡುಪಿಗೆ ಹೇಗೆ ಬಂದ ಎಂಬ ಒಂದು ರೋಚಕ ಕಥೆಯನ್ನು ತಿಳಿದುಕೊಳ್ಳುವ. ಒಂದು ದಿನ ಮಧ್ವಾಚಾರ್ಯರು ಸಮುದ್ರ ಸ್ನಾನಕ್ಕೆ ಅಂತ ಮಲ್ಪೆಗೆ ಬಂದಿರುತ್ತಾರೆ. ಅದೇ ಸಮಯದಲ್ಲಿ ದ್ವಾರಕೆಯಿಂದ ಬರುತ್ತಿರುವ ಹಡಗು ಬಿರುಗಾಳಿಗೆ ಸಿಲುಕಿಕೊಂಡು ಮುಳುಗುವುದರಲ್ಲಿತ್ತು. ಇದನ್ನು ಕಂಡ ಮಧ್ವಾಚಾರ್ಯರು ಅವರ ತಪೋಶಕ್ತಿಯ ಪ್ರಭಾವದಿಂದ ಆ ಹಡಗನ್ನು ಉಳಿಸುತ್ತಾರೆ. ಬದುಕಿ ಉಳಿದ ಆ ಹಡಗಿನ ಮಾಲೀಕ ಕೃತಜ್ಞತೆಯಿಂದ ಮಧ್ವಾಚಾರ್ಯರಿಗೆ ಕಾಣಿಕೆ ಸಲ್ಲಿಸಲು ಬರುತ್ತಾರೆ. ಆಗ ಮಧ್ವಾಚಾರ್ಯರು ಹಡಗಿನಲ್ಲಿ ಇದ್ದಂತಹ ಗೋಪಿಚಂದನದ 2 ಗೆಡ್ಡೆಗಳನ್ನು ಪಡೆದುಕೊಳ್ಳುತ್ತಾರೆ. ಚಂದನದ ಗೆಡ್ಡೆಗಳನ್ನು ತರುವ ಸಂದರ್ಭದಲ್ಲಿ ಸ್ವಲ್ಪ ದೂರ ಬರುವಷ್ಟರಲ್ಲೇ ಒಂದು ಗೆಡ್ಡೆ ಕೈಜಾರಿ ಬಿದ್ದು ಒಡೆದು ಹೋಗುತ್ತದೆ. ಅದರೊಳಗೆ ಒಂದು ಸುಂದರವಾದ ಬಲರಾಮನ ವಿಗ್ರಹವಿತ್ತು. ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡುತ್ತಾರೆ. ಇವತ್ತಿಗೂ ಆ ದೇವಸ್ಥಾನವನ್ನು ನಾವು ನೋಡಬಹುದು. ಅದೇ ಈಗಿನ ಮಲ್ಪೆಯ ವಡಮಾಂಡೇಶ್ವರ ದೇವಸ್ಥಾನ. ಮತ್ತೊಂದು ಗೋಪಿಚಂದನದ ಗಡ್ಡೆಯನ್ನು ತಂದು ಅಂದಿನ ವಿರಾಜಾ ತೀರ್ಥದಲ್ಲಿ ತೊಳೆಯುತ್ತಾರೆ. ಅದುವೇ ಇವತ್ತಿನ ಮಧ್ವ ಸರೋವರ. ಗೋಪಿಚಂದನ ತೊಳೆಯುವಾಗ ಮೇಲಿನ ಚಂದನವೆಲ್ಲ ಕರಗಿ ಒಳಗೆ ಒಂದು ಸುಂದರವಾದ ಕೃಷ್ಣನ ವಿಗ್ರಹ ಗೋಚರವಾಗುತ್ತದೆ. ಮತ್ತು ಮಧ್ವಾಚಾರ್ಯರ ಅಮೃತ ಹಸ್ತದಿಂದಲೇ ಆ ಕೃಷ್ಣನ ವಿಗ್ರಹವು ಪ್ರತಿಷ್ಠಾಪನೆ ಆಗುತ್ತದೆ. ಅನಂತರ ಪರ್ಯಾಯ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡಲಾಯಿತು. ಅಜ್ಞಾನದ ದಟ್ಟ ಕತ್ತಲೆಯನ್ನು ದೂರ ಮಾಡಿ ಸಜ್ಜನರಿಗೆ ಶ್ರೇಯಸ್ಸಿನ ದಾರಿ ಕಾಣುವಂತೆ ಹಾಗೂ ಭಕ್ತರನ್ನು ಸದಾ ಪರಿಪಾಲಿಸುತ್ತಾ ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೆಲೆ ನಿಂತಿದ್ದಾನೆ. ಈ ಕಥೆಯನ್ನು ಕೇಳಿದ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನು ಸನ್ಮಂಗಳವನ್ನುಂಟು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು.